ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಶರಣ್. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ 99% ಯೂಟ್ಯೂಬರ್ಸ್ ಯಾಕೆ ಫೇಲ್ ಆಗ್ತಾರೆ, ಮತ್ತು ಬೇರೆ ಒಂದೊಂದು ಚಾನಲ್ ಇರುತ್ತೆ ಅದು 1% ಅಷ್ಟೇ ಇರುತ್ತೆ, ಅವು ಯಾಕೆ ಸಕ್ಸಸ್ ಆಗುತ್ತೆ ಯೂಟ್ಯೂಬ್ನಲ್ಲಿ ಅಂತೇಳಿ ತಿಳಿಸ್ಕೊಡ್ತೀನಿ. ಅದು ಒಂದೇ ರೀಸನಿಂದ ಸಕ್ಸಸ್ ಆಗುತ್ತೆ ಮತ್ತು ಬೇರೆ ಚಾನಲ್ಸ್ ಸಕ್ಸಸ್ ಆಗಲ್ಲ. ಫ್ರೆಂಡ್ಸ್, ಈ ಒಂದು ರೀಸನ್ ಯಾವುದು ಅಂತೇಳಿ ತಿಳಿಸ್ಕೊಡ್ತೀನಿ. ಫ್ರೆಂಡ್ಸ್, ಕನ್ನಡದಲ್ಲಿ ದೊಡ್ಡ ದೊಡ್ಡ ಯೂಟ್ಯೂಬ್ ಚಾನಲ್ಸ್ ಅಂತಂದರೆ ಟೆಕ್ ಇನ್ ಕನ್ನಡ, ಟೆಕ್ ಫಾರ್ ಜೀನಿಯಸ್, ಮೀಡಿಯಾ ಮಾಸ್ಟರ್ ಮತ್ತು ಬೇರೆ ಬೇರೆ ಚಾನಲ್ಸ್ ಇದೆ, mastmaga.com, ಈ ಥರ ಚಾನಲ್ಸ್ ಇದೆ. ಈ ಚಾನಲ್ಸ್ ಎಲ್ಲ ಯಾಕೆ ಸಕ್ಸಸ್ ಆದವು, ಮತ್ತು ಹೊಸ ಯೂಟ್ಯೂಬರ್ಸ್ ಅಂತಂದರೆ ಹೊಸ ಚಾನಲ್ ಕ್ರಿಯೇಟ್ ಮಾಡಿರ್ತಾರೆ, ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇರ್ತಾರೆ, ಮತ್ತು 2 ವರ್ಷ 3 ವರ್ಷ ಇಷ್ಟು ವರ್ಷಗಟ್ಟಲೆ ವೀಡಿಯೋಸ್ನ ಅಪ್ಲೋಡ್ ಮಾಡಿದರೂ ಕೂಡ ಸಕ್ಸಸ್ ಆಗಲ್ಲ. ಯಾಕೆ ಅಂತೇಳಿ ಈಗ ತಿಳಿಸ್ತೀನಿ. ಈಗ ನೀವು ಅಬ್ಸರ್ವ್ ಮಾಡಿರ್ತೀರ, ಬೇರೆ ದೊಡ್ಡ ದೊಡ್ಡ ಯೂಟ್ಯೂಬರ್ಸ್ನ ನೀವು ನೋಡಿರ್ತೀರ, ಟೆಕ್ ಇನ್ ಕನ್ನಡ ಆಗಲಿ, ಮತ್ತು ಯೂಟ್ಯೂಬ್ ರಿಲೇಟೆಡ್ ವೀಡಿಯೋಸ್ ಮಾಡೋ ಚಾನಲ್ಸ್ ಅಂತಂದರೆ ಲಕ್ಕಿ ಲಿಕೇಶ್ ಯೂಟ್ಯೂಬ್ ರಿಲೇಟೆಡ್ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇರ್ತಾರೆ, ಮತ್ತು ಅವರು ಕೂಡ ಒಂದು ಲೆವೆಲ್ಗೆ ಸಕ್ಸಸ್ ಆಗಿದ್ದಾರೆ. ಅಂದರೆ 200K ಸಬ್ಸ್ಕ್ರೈಬರ್ಸ್ ಮೇಲೆ ಇದ್ದಾರೆ, ಮತ್ತು ಇದು ಸಕ್ಸಸ್ಫುಲ್ ಯೂಟ್ಯೂಬ್ ಚಾನಲ್ ಅಂತಲೇ ಅನ್ಕೋಬೋದು. ಇವರೆಲ್ಲ ಹೇಗೆ ಸಕ್ಸಸ್ ಆದರು, ಮತ್ತು ಈಗ ಬೇರೆ 1-2 ವರ್ಷ 3 ವರ್ಷ ಯೂಟ್ಯೂಬ್ ವೀಡಿಯೋಸ್ ಮಾಡಿದರೂ ಕೂಡ ಸಕ್ಸಸ್ ಆಗ್ತಾಯಿಲ್ಲ, ಎಲ್ಲ ಟ್ರಿಕ್ಸ್ ಯೂಸ್ ಮಾಡಿದರೂ ಕೂಡ ಸಕ್ಸಸ್ ಆಗ್ತಾಯಿಲ್ಲ ಅಂತೇಳಿ ಹೇಳ್ತಾ ಇರ್ತಾರೆ. ಅವ್ರು ಯಾಕೆ ಸಕ್ಸಸ್ ಆದರು, ಇವ್ರು ಯಾಕೆ ಸಕ್ಸಸ್ ಆಗ್ತಾಯಿಲ್ಲ ಅಂತೇಳಿ ನಿಮಗೆ ಒಂದು ಲೈವ್ ಪ್ರೂಫ್ ಜೊತೆಗೆ ನಿಮಗೆ ತಿಳಿಸ್ಕೊಡ್ತೀನಿ. ಈಗ ನೀವು ಅಬ್ಸರ್ವ್ ಮಾಡಿರ್ತೀರ ದೊಡ್ಡ ದೊಡ್ಡ ಚಾನಲ್, ಈಗ ಹೆಸರೆಲ್ಲ ಹೇಳಿದ್ನಲ್ಲ, ಆ ಚಾನಲ್ಸ್ ಆಗಲಿ, ಮತ್ತು ಬೇರೆ ನೀವು ಅಬ್ಸರ್ವ್ ಮಾಡಿರೋ ಚಾನಲ್ಸ್, ದೊಡ್ಡ ದೊಡ್ಡ ಚಾನಲ್ಸ್ ಇರ್ತಾರೆ, 500K ಸಬ್ಸ್ಕ್ರೈಬರ್ಸ್, 200K ಸಬ್ಸ್ಕ್ರೈಬರ್ಸ್, 1 ಮಿಲಿಯನ್ ಸಬ್ಸ್ಕ್ರೈಬರ್ಸ್, ಈ ಥರ ಚಾನಲ್ಸ್ ಇರುತ್ತಲ್ಲ, ಆ ಚಾನಲ್ಸಲ್ಲಿ ನೀವು ಅಬ್ಸರ್ವ್ ಮಾಡಿರ್ತೀರ, ನೀವು ಯಾವ ಚಾನಲ್ಸ್ನ ನೋಡ್ದಿರ್ತೀರ ಡೈಲಿ, ಆ ಚಾನಲ್ಸಲ್ಲಿ ಏನಿರುತ್ತೆ ಅಂತಂದರೆ ಕನ್ಸಿಸ್ಟೆಂಟಾಗಿ ವೀಡಿಯೋನ ಅಪ್ಲೋಡ್ ಮಾಡ್ತಾ ಇರ್ತಾರೆ. ಅಂದರೆ ಅವರು ಎಷ್ಟು ದಿನಕ್ಕೆ ಒಂದು ವೀಡಿಯೋ ಅಪ್ಲೋಡ್ ಮಾಡ್ತಾ ಇರ್ತಾರೆ, ಆ ಗ್ಯಾಪ್ನ ಮೇಂಟೈನ್ ಮಾಡಿರ್ತಾರೆ. ಫಾರ್ ಎಕ್ಸಾಂಪಲ್ 2 ಡೇಸ್ಗೆ ಒಂದು ವೀಡಿಯೋ ಅಪ್ಲೋಡ್ ಮಾಡ್ತಾ ಇರ್ತಾರೆ ಅಂತಂದರೆ ಅವರು ನೆಕ್ಸ್ಟ್ 2 ಡೇಸ್ಗೆ ಒಂದು ವೀಡಿಯೋ ಅಪ್ಲೋಡ್ ಮಾಡ್ತಾ ಇರ್ತಾರೆ, ಮತ್ತು ನೆಕ್ಸ್ಟ್ 2 ಡೇಸ್ಗೆ ಒಂದು ಅಪ್ಲೋಡ್ ಮಾಡ್ತಾ ಇರ್ತಾರೆ. ಈ ಥರ ಅಪ್ಲೋಡ್ ಮಾಡ್ತಾರೆ. ಒಂದೊಂದು ಚಾನಲ್ 1 ಡೇಗೆ ಒಂದು ವೀಡಿಯೋ ಅಪ್ಲೋಡ್ ಮಾಡ್ತಾ ಇರ್ತಾರೆ, ಡೈಲಿ ಒಂದು ವೀಡಿಯೋನ ಅಪ್ಲೋಡ್ ಮಾಡ್ತಾರೆ. ಅದನ್ನು ಹೀಗೆ ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಫ್ರೆಂಡ್ಸ್, ಅದಕ್ಕೆ ಆ ಚಾನಲ್ಸ್ ಸಕ್ಸಸ್ ಆಗುತ್ತೆ. ಈಗ ಭಾಳ ಯೂಟ್ಯೂಬರ್ಸ್ ಏನು ಮಾಡ್ತಾರೆ ಅಂತಂದರೆ ಒಂದೊಂದು ಅವ್ರು ಬೇರೆ ಬೇರೆ ವರ್ಕ್ ಇರುತ್ತೆ, ಮತ್ತು ಸ್ವಲ್ಪ ವೀಡಿಯೋಸ್ನ ಕಂಟಿನ್ಯೂ ಆಗ್ತಾ ಇರ್ತಾರೆ, ಅಂದರೆ ಅಪ್ಲೋಡ್ ಮಾಡ್ತಾ ಇರ್ತಾರೆ. ವ್ಯೂಸ್ ಬರಲಿಲ್ಲ, ಸಬ್ಸ್ಕ್ರೈಬರ್ಸ್ ಬರಲಿಲ್ಲ ಅಂತಂದರೆ ಬಿಟ್ಬಿಡ್ತಾರೆ. ಈ ಕಡೆ ಬಿಟ್ಬಿಡೋಕ್ಕೂ ಮನಸ್ಸಾಗಲ್ಲ, ಮತ್ತು ಕಂಟಿನ್ಯೂ ಮಾಡೋಕ್ಕೂ ಮನಸ್ಸಾಗಲ್ಲ. ಆ ಥರ ಆಗ್ತಾ ಇರ್ತಾರೆ. ಆವಾಗ ವೀಡಿಯೋನ ಅಪ್ಲೋಡ್ ಮಾಡ್ತಾ ಇರ್ತಾರೆ. ಅಂದರೆ 1 ವೀಕ್ಗೆ ಒಂದು ತಿಂಗಳಾದಮೇಲೆ ಒಂದು 2 ಡೇಸ್ಗೆ ಒಂದು, ಈ ಥರ ಕನ್ಸಿಸ್ಟೆಂಟ್ ಇರಲ್ಲ. ಯಾವಾಗ ಬಂತು ಆವಾಗೇ ಅಪ್ಲೋಡ್ ಮಾಡ್ತಾರೆ. ಇಂಥ ಚಾನಲ್ಸ್ ಎಷ್ಟು ವರ್ಷ ಆದರೂ ಕೂಡ ಸಕ್ಸಸ್ ಆಗಲ್ಲ, ಮತ್ತು ಮಾನಿಟೈಸೇಷನ್ ಆದರೂ ಆಗ್ಬೋದು, ಒಂದು ವೇಳೆ ಆದರೂ ಕೂಡ ಜಾಸ್ತಿ ಸಬ್ಸ್ಕ್ರೈಬರ್ಸ್, ಜಾಸ್ತಿ ವ್ಯೂಸ್ ಬರಲ್ಲ. ಫ್ರೆಂಡ್ಸ್, ಈಗ ಮತ್ತು ಈಗ ನಾನು ಹೇಳಿದ್ನಲ್ಲ, ಈ ದೊಡ್ಡ ದೊಡ್ಡ ಯೂಟ್ಯೂಬರ್ಸ್ ಅದು ಅಬ್ಸರ್ವ್ ಮಾಡಿರ್ತೀರ, ಅಬ್ಸರ್ವ್ ಮಾಡಿದರೆ ಅದ್ರಲ್ಲಿ ನೋಡಿರ್ತೀರ ಕನ್ಸಿಸ್ಟೆಂಟಾಗಿ ಅಪ್ಲೋಡ್ ಮಾಡ್ತಾ ಇರ್ತಾರೆ. ಅವರು ವ್ಯೂಸ್ ಬರಲಿ ಬರದೇ ಇರಲಿ, ಸಬ್ಸ್ಕ್ರೈಬರ್ಸ್ ಬರಲಿ ಬರದೇ ಇರಲಿ, ಅದನ್ನು ಮ್ಯಾಟ್ರ್ ಮಾಡ್ಕೊಳ್ಳಲ್ಲ. ಈ ಸಂದೀಪ್ ಟೆಕ್ ಇನ್ ಕನ್ನಡ ಇದ್ದಾರೆ, ಅವ್ರು ಹೇಳ್ತಾ ಇರ್ತಾರೆ, ಸಬ್ಸ್ಕ್ರೈಬರ್ಸ್ ಬಗ್ಗೆ ನೀವು ತಲೆ ಕೆಡಿಸ್ಕೊಬೇಡಿ, ಮತ್ತು ವ್ಯೂಸ್ ಬಗ್ಗೆ ತಲೆ ಕೆಡಿಸ್ಕೋಬೇಡಿ, ನಿಮ್ಮ ಪಾಡಿಗೆ ನೀವು ವರ್ಕ್ ಮಾಡ್ತಾಯಿರಿ, ನಿಮ್ಮ ವರ್ಕ್ನ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳಿ, ಅಂದರೆ ನೀವು ಸಕ್ಸಸ್ ಆಗೋಕ್ಕೆ ಸಾಧ್ಯ ಆಗುತ್ತೆ ಯೂಟ್ಯೂಬ್ನಲ್ಲಿ ಅಂತೇಳಿ ಹೇಳ್ತಾರೆ. ಅದು ನಿಜ ಇದೆ ಫ್ರೆಂಡ್ಸ್. ಯಾಕೆಂತಂದರೆ ನೀವು ಕಂಟಿನ್ಯೂ ಡೈಲಿ ನೀವು ವೀಡಿಯೋನ ಅಪ್ಲೋಡ್ ಮಾಡೋದಾಗಲಿ, ಮತ್ತು ನಿಮ್ಮ ವರ್ಕ್ನ ನೀವು ಇಷ್ಟಪಟ್ಟು ನಿಮ್ಮ ಟ್ಯಾಲೆಂಟ್ನ ಇಂಪ್ರೂವ್ ಮಾಡಿಕೊಂಡ್ರೆ ಒಂದಲ್ಲ ಒಂದಿನ ನೀವು ಸಕ್ಸಸ್ ಆಗ್ತೀರ. ಮತ್ತು ಅದಕ್ಕೆ ಉದಾಹರಣೆ ನನ್ನ ಚಾನಲ್ ಇದೆ, ಅದು ಲೈವ್ ಈಗ ತೋರಿಸ್ತೀನಿ ಯಾವ ಥರ ಸಕ್ಸಸ್ ಆಯಿತು, ಮತ್ತು ಹಿಂದೆ ಯಾಕೆ ಆಗಲಿಲ್ಲ ಅಂತೇಳಿ. ಅಂದರೆ ಇದು ಏನಂತಂದರೆ ನೀವು ಕನ್ಸಿಸ್ಟೆಂಟಾಗಿ ವೀಡಿಯೋ ಅಪ್ಲೋಡ್ ಮಾಡಬೇಕಾಗುತ್ತೆ. ಫ್ರೆಂಡ್ಸ್, ಈಗ ಭಾಳಷ್ಟು ಯೂಟ್ಯೂಬರ್ಸ್ ನನಗೆ ಹೇಳ್ತಾ ಇರ್ತಾರೆ, ನಾನು ಡೈಲಿ ವೀಡಿಯೋ ಅಪ್ಲೋಡ್ ಮಾಡಲ್ಲ, ಆವಾಗವಾಗ ವೀಡಿಯೋ ಅಪ್ಲೋಡ್ ಮಾಡ್ತೀನಿ, ನನ್ನ ವೀಡಿಯೋ ಕ್ವಾಲಿಟಿ ಚೆನ್ನಾಗಿದೆ, ಆದರೂ ಕೂಡ ನನ್ನ ವೀಡಿಯೋಸ್ಗೆ ವ್ಯೂಸ್ ಬರಲ್ಲ, ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆಗಲ್ಲ. 2-3 ವರ್ಷದಿಂದ ನಾನು ವೀಡಿಯೋಸ್ನ ಮಾಡ್ತಾಯಿದ್ದೀನಿ ನನ್ನ ಚಾನಲಲ್ಲಿ, ಆದರೂ ಕೂಡ ಮಾನಿಟೈಸೇಷನ್ ಆಗಿಲ್ಲ, ಗ್ರೋ ಆಗ್ತಾಯಿಲ್ಲ ಚಾನಲ್, ಈ ಥರ ಹೇಳ್ತಾ ಇರ್ತಾರೆ. ಇದಕ್ಕೆ ರೀಸನ್ ಕನ್ಸಿಸ್ಟೆನ್ಸಿ. ಫ್ರೆಂಡ್ಸ್, ಈಗ ಎಷ್ಟೇ ದೊಡ್ಡ ಚಾನಲ್ ಇದ್ದರೂ ಕೂಡ 1 ಮಿಲಿಯನ್ ಆಗಲಿ 10 ಮಿಲಿಯನ್ ಆಗಲಿ, ಅವರು ಒಂದು ರೇಂಜಿಗೆ ಡೆವಲಪ್ ಆಗಿ ಬೆಳೆದಾದಮೇಲೆ ಅವರು ವೀಡಿಯೋನ ಹಾಕೋದು ಬಿಟ್ಟರೆ ಅವರು ಚಾನಲ್ನಲ್ಲೂ ಕೂಡ ಸಬ್ಸ್ಕ್ರೈಬರ್ಸ್ ಡಿಕ್ರೀಸ್ ಆಗುತ್ತೆ, ಮತ್ತು ಅರ್ನಿಂಗ್ಸ್ ಕೂಡ ಫುಲ್ ಕಡಿಮೆ ಆಗಿಬಿಡುತ್ತೆ. ಫ್ರೆಂಡ್ಸ್, ಅದಕ್ಕೋಸ್ಕರ ಯೂಟ್ಯೂಬ್ನಲ್ಲಿ ಕನ್ಸಿಸ್ಟೆನ್ಸಿ ಭಾಳ ಇಂಪಾರ್ಟೆಂಟ್ ಇರುತ್ತೆ. ನೀವು ವೀಡಿಯೋ ಅಪ್ಲೋಡ್ ಡೈಲಿ ಮಾಡೋದ್ರಿಂದ ಏನಾಗುತ್ತೆ ಅಂತಂದರೆ, ನೀವು ಯಾವ ಕ್ಯಾಟಗರಿ ಮೇಲೆ ವೀಡಿಯೋ ಮಾಡ್ತಾ ಇರ್ತೀರಲ್ಲ, ಆ ಒಂದು ಟ್ಯಾಲೆಂಟ್ ನಿಮ್ಮಲ್ಲಿ ಇಂಪ್ರೂವ್ ಆಗುತ್ತೆ. ಅದು ಯಾವುದೇ ಕ್ಯಾಟಗರಿ ಇರಲಿ, ಕುಕ್ಕಿಂಗ್ ಇರಲಿ, ಟೆಕ್ ಇರಲಿ, ಮತ್ತು ಯೂಟ್ಯೂಬ್ ರಿಲೇಟೆಡ್ ಮಾಡೋದಾಗಲಿ, ಯಾವುದೇ ಇರಲಿ, ಆ ಒಂದು ಟ್ಯಾಲೆಂಟ್ ಏನಿರುತ್ತಲ್ಲ ಅದು ಇಂಪ್ರೂವ್ ಆಗುತ್ತೆ. ಫ್ರೆಂಡ್ಸ್, ಇಂಪ್ರೂವ್ ಆದಾಗ ನಿಮ್ಮ ವೀಡಿಯೋ ಕ್ವಾಲಿಟಿ ಚೆನ್ನಾಗಿರುತ್ತೆ, ಮತ್ತು ಕನ್ಸಿಸ್ಟೆಂಟಾಗಿ ನೀವು ವೀಡಿಯೋ ಅಪ್ಲೋಡ್ ಮಾಡ್ತಾ ಇರ್ತಾರಲ್ಲ, ಆವಾಗ ಯಾವುದಾದ್ರೂ ಒಂದು ವೀಡಿಯೋ ವೈರಲ್ ಆಗುತ್ತೆ, ಒಂದೇ ಭಾಳ ವೀಡಿಯೋ ವೈರಲ್ ಆಗುತ್ತೆ. ನೀವು ವೀಡಿಯೋ ಅಪ್ಲೋಡ್ ಮಾಡಲಿಲ್ಲ ಅಂತಂದರೆ ನೀವು ವೀಡಿಯೋ ವೈರಲ್ ಆಗಲ್ಲ. ಫ್ರೆಂಡ್ಸ್, ಕನ್ಸಿಸ್ಟೆನ್ಸಿ ಮೇನ್ ಇರುತ್ತೆ. ಎಕ್ಸಾಂಪಲ್ ನನ್ನ ಚಾನಲ್ ತೊಗೊಳ್ಳಿ, ನಾನೀಗ ತೋರಿಸ್ತೀನಿ ನಿಮಗೆ ಲೈವ್ ಆಗಿ. ಈಗ ನನ್ನ ಚಾನಲ್ನ ಓಪನ್ ಮಾಡ್ತಾಯಿದ್ದೀನಿ. ಈಗ ಯೂಟ್ಯೂಬ್ನ ಓಪನ್ ಮಾಡ್ತೀನಿ. ಯೂಟ್ಯೂಬ್ ಓಪನ್ ಮಾಡಿದ್ಮೇಲೆ ಇಲ್ಲಿ ನನ್ನ ಚಾನಲ್ ಲೋಗೋ ಇದೆ, ಇದನ್ನ ಕ್ಲಿಕ್ ಮಾಡ್ತೀನಿ. ಯುವರ್ ಚಾನಲ್ ಅಂತಿದೆ, ಅದನ್ನ ಕ್ಲಿಕ್ ಮಾಡ್ತೀನಿ. ಇಲ್ಲಿ ಅಬೌಟ್ ಸೆಕ್ಷನಲ್ಲಿ ನನ್ನ ಚಾನಲ್ ಯಾವಾಗ ಕ್ರಿಯೇಟ್ ಮಾಡಿದ್ದೀನಿ, ಜುಲೈ 2019 ಆವಾಗ ನನ್ನ ಚಾನಲ್ನ ಕ್ರಿಯೇಟ್ ಮಾಡಿದ್ದೀನಿ. ಅಂದರೆ 19, 20,
21, 22 3 ವರ್ಷ ಆಯಿತು. ಆದರೆ ಈಗ ನನ್ನ ಚಾನಲ್ನಲ್ಲಿ 2500 ಸಬ್ಸ್ಕ್ರೈಬರ್ಸ್ ಇದ್ದಾರೆ. 3 ವರ್ಷ ಆಯಿತು. ಅದಕ್ಕಿಂತ ಮೊದಲು ನಾನು ಬೇರೆ ಬೇರೆ ಚಾನಲ್ನ ಕ್ರಿಯೇಟ್ ಮಾಡಿದೆ. ಆದರೆ ಈ ಚಾನಲ್ ಕ್ರಿಯೇಟ್ ಮಾಡಿ 3 ವರ್ಷ ಆಯಿತು. ಇನ್ನೂ ಅಂದರೆ ಜಾಸ್ತಿ ಸಬ್ಸ್ಕ್ರೈಬರ್ಸ್ ಆಗಿಲ್ಲ. ಯಾಕೆ ಅಂತೇಳಿ ನಿಮಗೆ ರೀಸನ್ ತೋರಿಸ್ತೀನಿ. ಈಗ YT ಸ್ಟುಡಿಯೋನ ಓಪನ್ ಮಾಡ್ತೀನಿ. ಓಪನ್ ಮಾಡಿದ್ಮೇಲೆ ಇಲ್ಲಿ ನೋಡ್ತಾ ಇದ್ದೀರಾ ನನ್ನ ಚಾನಲಲ್ಲಿ 2500 ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಮತ್ತು ವೀಡಿಯೋಸ್ನ ತೋರಿಸ್ತೀನಿ. ಈಗ ವ್ಯೂ ಮೋರ್ ಅಂತೇಳಿ ಕ್ಲಿಕ್ ಮಾಡ್ತಾ ಇದ್ದೀನಿ. ಇಲ್ಲಿ ನೋಡ್ತಾ ಇದ್ದೀರಾ ಈ ವೀಡಿಯೋಸು ಮೊದಲು ಕನ್ಸಿಸ್ಟೆಂಟಾಗಿ ಹಾಕ್ತಾ ಇರಲಿಲ್ಲ ಫ್ರೆಂಡ್ಸ್, ಅಪ್ಲೋಡ್ ಮಾಡ್ತಾ ಇರಲಿಲ್ಲ. 5 ಮಂತ್ಸಿಂದ ಅಷ್ಟೇ ನಾನು ಕಂಟಿನ್ಯೂ ಆಗಿ ವೀಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ನನ್ನ ಚಾನಲಲ್ಲಿ. ಅಂದರೆ ಡೈಲಿ ಒಂದು ವೀಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ, ಮಿಸ್ ಮಾಡ್ದೇನೆ. ಯಾವಾಗೂ ಒಂದು ದಿನ ಅಷ್ಟೇ ಮಿಸ್ ಆಗ್ತಾಯಿದೆ. ಅದು ಬಿಟ್ಟರೆ ಡೈಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಆವಾಗಿಂದ ನನ್ನ ಚಾನಲಲ್ಲಿ ಗ್ರೋತ್ ಕಂಡಿದೆ ಫ್ರೆಂಡ್ಸ್. ಈಗ ನಾನು ತೋರಿಸ್ತೀನಿ. ಇಲ್ಲಿ ವ್ಯೂ ಮೋರ್ ಅಂತೇಳಿ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ವ್ಯೂಸ್ ಅಂತ ಬಂದಿದೆ. ವ್ಯೂಸ್ನ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಗ್ರಾಫ್ನ ತೋರಿಸ್ತೀನಿ. ಲಾಸ್ಟ್ 365 ಡೇಸ್ನ ತೋರಿಸ್ತೀನಿ ಫ್ರೆಂಡ್ಸ್. 365 ಡೇಸ್ನ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ನೋಡ್ತಿದ್ರೆ ಗ್ರಾಫು ಮೊದಲು ಚಿಕ್ಕದಿತ್ತು, 590 ವ್ಯೂಸ್ ಕೆಳಗಡೆ ಬರ್ತಾಯಿತ್ತು. ಈಗ 1200 ವ್ಯೂಸ್ ತನಕ ರೀಚ್ ಆಗಿದೆ. 1335 ಆಗಿದೆ. ಇಲ್ಲಿ 1149 ಆಗಿದೆ. ಅಂದರೆ ಇಲ್ಲಿ ಮೊದಲು ಸ್ವಲ್ಪ ಹಿಂಗೆ ಪ್ಯಾರಲಲ್ ಇತ್ತು. ಈ ಥರ ಗ್ರೋತ್ ಇನ್ಕ್ರೀಸ್ ಆಗ್ತಾ ಇರಲಿಲ್ಲ. ಅಂದರೆ ಅವಾಗ ವ್ಯೂಸ್ ಅವರೇಜಾಗಿ ಬರ್ತಾಯಿತ್ತು. ಅಂದರೆ ಡೈಲಿ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇರಲಿಲ್ಲ, ಅಷ್ಟೇ ಬರ್ತಾಯಿತ್ತು. ಈಗ ಡೈಲಿ ವೀಡಿಯೋಸ್ ಅಪ್ಲೋಡ್ ಮಾಡೋದ್ರಿಂದ ಇನ್ಕ್ರೀಸ್ ಆಗ್ತಾಯಿದೆ. ಇನ್ಕ್ರೀಸಿಂಗ್ ಆರ್ಡ್ರಲ್ಲಿದೆ ಫ್ರೆಂಡ್ಸ್. ಇದು ಆಯಿತು. ಇದಾದಮೇಲೆ ನಿಮ್ಗೆ ಬೇರೆ ಯಾವ ಥರ ತೋರಿಸಬೇಕು ಅಂತಂದರೆ ವ್ಯೂಸ್ನ ಮಂತ್ ವೈಸ್ ತೋರಿಸ್ತೀನಿ. ಈಗ 5 ಮಂತ್ಸಿಂದ ನಾನು ವೀಡಿಯೋಸ್ನ ಡೈಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಅಂತೇಳಿ ಹೇಳಿದ್ದೀನಿ. ಈಗ ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ, ಜೂನ್ವರೆಗೂ, ಫೆಬ್ರವರಿಯಿಂದ ಜೂನ್ವರೆಗೂ ನಾವು ಈಗ ನೋಡೋಣ. ಈಗ ಇಲ್ಲಿ ಫೆಬ್ರವರಿನ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದ್ರೆ ಇಲ್ಲಿ ವ್ಯೂಸ್ ನೋಡಿ 19,200 ವ್ಯೂಸ್ ಆಗಿದೆ. 252 ಅಂದರೆ 19,000 ವ್ಯೂಸ್ ಆಗಿದೆ. ಫೆಬ್ರವರಿ ಆದಮೇಲೆ ಮಾರ್ಚ್ನ ತೊಗೊಳ್ತೀನಿ. ಮಾರ್ಚ್ನ ಕ್ಲಿಕ್ ಮಾಡಿದರೆ ಇಲ್ಲಿ ನೋಡ್ತಾ ಇದ್ರೆ 19,000 ಇದ್ದಿದ್ದು 24,000 ಆಯಿತು. ಅಂದರೆ 1 ಮಂತ್ ಆದಮೇಲೆ ನೆಕ್ಸ್ಟ್ 24,000ಗೆ ಇನ್ಕ್ರೀಸ್ ಆಯಿತು. ಮಾರ್ಚ್ ಆದಮೇಲೆ ಏಪ್ರಿಲ್ನ ತೊಗೊಳ್ತೀನಿ. ಏಪ್ರಿಲ್ನ ಕ್ಲಿಕ್ ಮಾಡಿದರೆ ಇಲ್ಲಿ ನೋಡಿದ್ರೆ ಇಲ್ಲಿ 24,000 ಇದ್ದಿದ್ದು 29,900 ಆಗಿದೆ. ಅಂದರೆ ಅಪ್ರಾಕ್ಸಿಮೇಟ್ 30,000. ಫಸ್ಟ್ 19,000 ಇತ್ತು, ಆಮೇಲೆ 24,000 ಆಯಿತು, ಆಮೇಲೆ 30,000 ಆಯಿತು. ಏಪ್ರಿಲ್ ಆದಮೇಲೆ ಮೇನ ಕ್ಲಿಕ್ ಮಾಡ್ತೀನಿ. 30 ಇದ್ದದ್ದು 32,600 ಆಗಿದೆ. ಅಂದರೆ ಇನ್ಕ್ರೀಸಿಂಗ್ ಆರ್ಡ್ರಲ್ಲಿದೆ. ಸ್ವಲ್ಪ ಇನ್ಕ್ರೀಸ್ ಆಗ್ತಿದೆ. ಮೇ ಆದಮೇಲೆ ಜೂನ್ನ ಕ್ಲಿಕ್ ಮಾಡ್ತೀನಿ. 32,200 ಇದ್ದದ್ದು 34,200 ಆಯಿತು. 1 ಮಂತಲ್ಲಿ ಈ ಥರ ಇನ್ಕ್ರೀಸಿಂಗಲ್ಲಿ ಹೋಗ್ತಾಯಿದೆ ಫ್ರೆಂಡ್ಸ್ ವ್ಯೂಸ್ ಆದಮೇಲೆ ಈಗ ಬೇರೆದು ನೋಡೋಣ. ವ್ಯೂಸ್ ಆದಮೇಲೆ ವಾಚ್ ಟೈಮ್ ನೋಡೋಣ. ವಾಚ್ ಟೈಮ್ನ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದಾದ್ಮೇಲೆ ಲಾಸ್ಟ್ ಈಗ ಫೆಬ್ರವರಿಯಿಂದ ಸ್ಟಾರ್ಟ್ ಮಾಡೋಣ. ಫೆಬ್ರವರಿನ ಕ್ಲಿಕ್ ಮಾಡ್ತೀನಿ. ಫಸ್ಟು ಫೆಬ್ರವರಿ ಮಂತಲ್ಲಿ 427 ಹವರ್ಸ್ ಆಗಿತ್ತು. ಇಲ್ಲಿ ನೋಡ್ತಾ ಇದ್ದಾರೆ ವಾಚ್ ಟೈಮ್ ಹವರ್ಸಲ್ಲಿ. ಈ ಫೆಬ್ರವರಿ ಆದಮೇಲೆ ಮಾರ್ಚ್ನ ಕ್ಲಿಕ್ ಮಾಡ್ತೀನಿ. ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ 427 ಇದ್ದು 538 ಆಯಿತು ಮಾರ್ಚಲ್ಲಿ. ಮತ್ತು ಏಪ್ರಿಲಲ್ಲಿ 538 ಇದ್ದದ್ದು 668 ಆಯಿತು. ಅಂದರೆ ಇನ್ಕ್ರೀಸ್ ಆಗ್ತಾಯಿದೆ. ಇಲ್ಲಿ ನೋಡ್ತಾ ಇದ್ದಾರೆ, ನೀವು ಗಮನಿಸ್ತಾ ಇದ್ದೀರಾ. ಏಪ್ರಿಲ್ ಆದಮೇಲೆ ಮೇನ ಕ್ಲಿಕ್ ಮಾಡ್ತೀನಿ. 668 ಇದ್ದದ್ದು 749 ಆಯಿತು ಮೇನಲ್ಲಿ. ಅದಾದಮೇಲೆ ಜೂನ್ನ ಕ್ಲಿಕ್ ಮಾಡ್ತೀನಿ. 749 ಮೇದಲ್ಲಿತ್ತು 839 ಆಯಿತು. ಈ ಥರ ವಾಚ್ ಟೈಮ್ ಕೂಡ ಇನ್ಕ್ರೀಸ್ ಆಗ್ತಾಯಿದೆ ಫ್ರೆಂಡ್ಸ್. ಅಂದರೆ ಇಲ್ಲಿ ನಾನು ಏನು ಮಾಡಿದ್ದೀನಿ ಅಂತಂದರೆ ಕಂಟಿನ್ಯೂ ಆಗಿ ಡೈಲಿ ವೀಡಿಯೋ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಅಂದರೆ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಈ ಭಾಳಷ್ಟು ಜನ ಸಕ್ಸಸ್ ಆಗೋದಕ್ಕೂ ಮತ್ತು ಸಕ್ಸಸ್ ಆಗದೇ ಇರೋಕ್ಕೂ ರೀಸನ್ ಏನು ಅಂತಂದರೆ ಯಾರು ಕನ್ಸಿಸ್ಟೆನ್ಟಾಗಿ ವೀಡಿಯೋನ ಅಪ್ಲೋಡ್ ಮಾಡ್ತಾ ಇರ್ತಾರೆ, ವ್ಯೂಸ್ ಬರದೇ ಇರಲಿ, ಸಬ್ಸ್ಕ್ರೈಬರ್ಸ್ ಬರಲಿ, ಯಾರು ಕನ್ಸಿಸ್ಟೆಂಟಾಗಿ ವೀಡಿಯೋನ ಅಪ್ಲೋಡ್ ಮಾಡ್ತಾರೆ ಅವರು ಸಕ್ಸಸ್ ಆಗೇ ಆಗ್ತಾರೆ ಫ್ರೆಂಡ್ಸ್. ಯೂಟ್ಯೂಬ್ನಲ್ಲಿ ಅದು ಮೇನ್ ಇದೆ. ಅದು ಯಾರು ಫಾಲೋ ಮಾಡ್ತಾರೆ ಅವರು ಕನ್ಸಿಸ್ಟೆಂಟಾಗಿ ಯಾರು ಫಾಲೋ ಮಾಡ್ತಾರಲ್ಲ ಅವರು ಸಕ್ಸಸ್ ಆಗ್ತಾರೆ. ಮತ್ತು ಯಾರು ಫಾಲೋ ಮಾಡಲ್ಲ ಅವರು ಎಷ್ಟು ವರ್ಷ ಆದರೂ ಕೂಡ ಸಕ್ಸಸ್ ಆಗಲ್ಲ ಫ್ರೆಂಡ್ಸ್. ನಾನು ಈಗಾಗಲೇ ಹೇಳಿದ್ದೀನಿ ಯಾವ ಚಾನಲ್ ಸಕ್ಸಸ್ ಆಗಿದೆ ಅಂತೇಳಿ. ಈಗ ತೋರಿಸಿದ್ದೀನಿ ನನ್ನ ಚಾನಲ್ ಯಾವ ಥರ ಸಕ್ಸಸ್ ಆಯಿತು ಅಂತೇಳಿ. ಫ್ರೆಂಡ್ಸ್, ಈ ವಿಡಿಯೋದಿಂದ ಏನು ಗೊತ್ತಾಗುತ್ತೆ ಅಂತಂದರೆ ಕನ್ಸಿಸ್ಟೆಂಟಾಗಿ ವೀಡಿಯೋ ಅಪ್ಲೋಡ್ ಮಾಡಿ ವ್ಯೂಸ್ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಡಿ, ಸಬ್ಸ್ಕ್ರೈಬರ್ಸ್ ಬಗ್ಗೆ ತಲೆ ಕೆಡಿಸ್ಕೊಬೇಡಿ. ನೀವು ಖಂಡಿತ ಯೂಟ್ಯೂಬಲ್ಲಿ ಸಕ್ಸಸ್ ಆಗೇ ಆಗ್ತೀರಾ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಯೂಟ್ಯೂಬ್ ರಿಲೇಟೆಡ್ ವೀಡಿಯೋಸ್ನ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ ನನ್ನ ಚಾನಲಲ್ಲಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ವೆರಿ ಮಚ್.